ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಇದೆ, ಎರಡು ಕನ್ಸ್ಟ್ರೆಂಟ್ ಕೊಟ್ಟಿದ್ದಾರೆ. ಏನು ಚೇಂಜ್ ಇದೆ ಅಂದರೆ ಇಲ್ಲಿ x ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 200 ಕೊಟ್ಟು ಇಲ್ಲೇನು ಮಾಡಿದ್ದಾರೆ y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅಂತ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ x ವ್ಯಾಲ್ಯೂನೇ ಇಲ್ಲ. ಆ ರೀತಿ ಕೊಟ್ಟಾಗ ಏನು ಮಾಡಬೇಕು ಅಂತ ಹೇಳಿ ನೋಡೋಣ. x, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳಿ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಕೂಡ ಕೊಟ್ಟದ್ದಿದೆ. ಸೊ ಆಸ್ ಯೂಶುವಲ್ ಫಸ್ಟ್ ಇಕ್ವೇಶನ್ ತಗೊಳ್ಳಿ, x ಪ್ಲಸ್ x plus 2y is equal to 200. when x equal to 0 ಇದ್ದಾಗ y is equal to ಎಷ್ಟಾಗತ್ತೆ ನೋಡಿ, x equal to 0 ಆಯಿತು, y is equal to 200. this divided by 2 ಮಾಡಿದ್ರೆ ಇಲ್ಲಿ 100 ಅಂತ ಬಂತು. ನೆಕ್ಸ್ಟ್ y is equal to 0 ಇದ್ದಾಗ y is equal to 0 ಇದ್ರೆ x equal to ಎಷ್ಟಾಯಿತು, y is equal to 0 ಆದರೆ x equal to 200 ಆಯಿತು. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ತಗೊಳ್ಳೋಣ. ಸೆಕೆಂಡ್ ಇಕ್ವೇಶನ್ y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇದ್ದದನ್ನ ನೀವೇನು ಮಾಡಬೇಕು, ಇವಾಗ ಈಕ್ವಲ್ ಟು 60 ಅಂತ ತಗೊಳ್ಬೇಕು. ಸೊ ಇಲ್ಲಿ x ಈಕ್ವಲ್ ಟು 0 ಹಾಕಿ y ಈಕ್ವಲ್ ಟು ಕಂಡುಹಿಡಿಯೋಕೆ, y ಈಕ್ವಲ್ ಟು 0 ಹಾಕಿ x ಈಕ್ವಲ್ ಟು ಕಂಡುಹಿಡಿಯೋಕೆ ಯಾವುದೇ ರೀತಿಯಾದಂಥ ಕ್ವೆಶನ್ನೇ ಬರೋದಿಲ್ಲ. ಬಿಕಾಸ್ y ಇಸ್ ಈಕ್ವಲ್ ಟು 60 ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಓಕೆ, ಈಗ ಈ ವ್ಯಾಲ್ಯೂಸನ್ನು ತಗೊಂಡು ಸ್ಕೇಲನ್ನು ಸೆಟ್ ಮಾಡಿ ಇಟ್ಕೊಳ್ಳಿ. x ಈಕ್ವಲ್ ಟು 0, x ಈಕ್ವಲ್ ಟು 200. ಮಿನಿಮಮ್ 0 ಇದೆ, ಮ್ಯಾಕ್ಸಿಮಮ್ 200 ವ್ಯಾಲ್ಯೂ ಬಂತು. ಸೊ ಮ್ಯಾಕ್ಸಿಮಮ್ 200 ಅಂದರೆ 50, 100, 150, 200 ಅಂತ ಆ ರೀತಿ ವ್ಯಾಲ್ಯೂಸನ್ನು ತಗೊಳ್ಳೋಣ. ನೆಕ್ಸ್ಟ್ y ಎಷ್ಟಿದೆ ನೋಡಿ, y ಇಸ್ ಈಕ್ವಲ್ ಟು 0 ಮಿನಿಮಮ್ ಮತ್ತು ನೆಕ್ಸ್ಟ್ y ಇಸ್ ಈಕ್ವಲ್ ಟು 100 ಮ್ಯಾಕ್ಸಿಮಮ್, ಅದರಲ್ಲೇ 60 ಕೂಡ ಬಂತು. ಸೊ ನಾನೇನು ಮಾಡ್ತೀನಿ, 20, 40, 60, 80, 100 ಆ ರೀತಿ ನಾನು y ತಗೊಳ್ತೀನಿ. ಅದೇ ರೀತಿ ಸ್ಕೇಲನ್ನು ಕೂಡ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ನೋಡಿ, x 1 ಸೆಂಟಿಮೀಟರ್ ಈಕ್ವಲ್ ಟು ಎಕ್ಸ್ ಆಕ್ಸಿಸ್ದಲ್ಲಿ 50, 100, 150 ಅಂತ ಬಂತು. ಅಂದರೆ ಇಲ್ಲಿ 50 ಯೂನಿಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ y ಆಕ್ಸಿಸ್ನಲ್ಲಿ 20, 40, 60, 80, 100 ಅಂತ ಬಂದಾಗ ಇಲ್ಲಿ 20 ಯೂನಿಟ್ಸ್ ಅಂತ ಬಂತು. ಓಕೆ, ನೆಕ್ಸ್ಟ್ x ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು 100 ಅಂತ, x ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು 100 ಅಂದರೆ ಎಲ್ಲಿ ಬಂತು, ನನಗೆ ಇಲ್ಲಿ ಬಂತು. ನೆಕ್ಸ್ಟ್ y ಇಸ್ ಈಕ್ವಲ್ ಟು 0 ಇದ್ದಾಗ x ಈಕ್ವಲ್ ಟು 200, x ಈಕ್ವಲ್ ಟು 200 ಅಂದರೆ ವ್ಯಾಲ್ಯೂ ನನಗೆ ಇಲ್ಲಿ ಬರುತ್ತೆ. ಇದು ಎರಡು ಸ್ಟ್ರೇಟ್ ಲೈನ್ ಆಗಿ ಇಕ್ವೇಶನ್ ಅನ್ನು ಜಾಯಿನ್ ಮಾಡ್ತೀನಿ. ಇದು ಯಾವ ಇಕ್ವೇಶನ್ ಇದು, x ಪ್ಲಸ್ 2y ಇಸ್ ಈಕ್ವಲ್ ಟು 200 ಇತ್ತಲ್ಲ ಆ ಇಕ್ವೇಶನ್. ನೀವು ಈಕ್ವಲ್ ಟು ಅಂತಂತಾದ್ರೂ ಬರೀರಿ, ಅಥವಾ ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಾದ್ರೂ ಬರ್ಕೊಳ್ಳಿ. ನಾವು ಟುವರ್ಡ್ಸ್ ದ ಒರಿಜಿನ್ನೇ ಬರಬೇಕಾಗತ್ತೆ ಹೇಗೆ ಇದ್ರೂ. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಟುವರ್ಡ್ಸ್ ದ ಒರಿಜಿನ್ ಬರ್ತೀವಿ. ನೆಕ್ಸ್ಟ್ y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇತ್ತು, ಅದನ್ನು y ಈಕ್ವಲ್ ಟು 60 ಅಂತ ತಗೊಂಡಿದ್ದೀವಿ. ಕರೆಕ್ಟಾ? ಸೆಕೆಂಡ್ ಇಕ್ವೇಶನ್ y ಇಸ್ ಈಕ್ವಲ್ ಟು 60, y ಇಸ್ ಈಕ್ವಲ್ ಟು 60 y ಆಕ್ಸಿಸ್ ಮೇಲೆ ಇಲ್ಲಿ ಬಂತು. ಸೇಮ್ ಟೈಮಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಹಾಕೋಕೆ ಏನು ವ್ಯಾಲ್ಯೂಸ್ ಇಲ್ಲ ಇದರಲ್ಲಿ, ಸೊ ಅಷ್ಟೇ ಇಟ್ಕೊಳ್ಳಿ. ಸೊ y ಇಸ್ ಈಕ್ವಲ್ ಟು 60 ಇದ್ದದ್ದನ್ನೇ ಒಂದು ಸ್ಟ್ರೇಟ್ ಲೈನ್ ಆಗಿ ನಾನು ತಗೊಳ್ಬೇಕು. ಇಸ್ ದಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ x ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 200 ಇದೆ. x ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 200 ಅಂದರೆ ಒರಿಜಿನ್ ಕಡೆಗೆ ಬರ್ಬೇಕು. ನಾನು ಇಲ್ಲಿ ಒರಿಜಿನ್ ಇದೆ, ನಾವು ಒರಿಜಿನ್ ಕಡೆಗೆ ಬರ್ಬೇಕು ಇವಾಗ. ಕರೆಕ್ಟಾ? ಸೊ ಇದು ಈ ರೀತಿ ನಾನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ y ಈಕ್ವಲ್ ಟು 60 ತಗೊಂಡಿದ್ವಿ, ಬಟ್ y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಕ್ವೆಶನಲ್ಲಿ ಕೊಟ್ಟದ್ದಿದೆ ನೋಡಿ. ಸೊ y ಇಸ್ ಈಕ್ವಲ್ ಟು 60 ಇದಾಯಿತು. ಲೆಸ್ ದೆನ್ ಅಂದರೆ ಇದು ಕೂಡ ಟುವರ್ಡ್ಸ್ ದ ಒರಿಜಿನ್ನೇ ಬರಬೇಕು. ಸೊ ಇದು ಕೂಡ ನಾನು ಈ ಕಡೆಗೇನೆ ತಗೊಳ್ತೀನಿ. ಸೊ ಎರಡು ಟುವರ್ಡ್ಸ್ ದ ಒರಿಜಿನ್ ಬರುವಾಗ ಕಾಮನ್ ರೀಜನ್ ಯಾವುದಾಗತ್ತೆ, ಇದು ಕಾಮನ್ ರೀಜನ್ ಆಗುತ್ತಾ, ಇದು ಒಂದೇ ಈಕ್ವೇಶನ್ ಇದೆ. ಇದು ಕಾಮನ್ ರೀಜನ್ ಆಗುತ್ತಾ, ಇದು ಒಂದೇ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇದು ಕಾಮನ್ ರೀಜನ್ ಆಗುತ್ತಾ, ಎಸ್. ಈ ಕಡೆ ಈಕ್ವೇಶನ್ಗೂ ಕೂಡ ಮತ್ತು ಈ ಕಡೆ ಈಕ್ವೇಶನ್ಗೂ ಕೂಡ ಎರಡಕ್ಕೂ ಸ್ಯಾಟಿಸ್ಫೈ ಮಾಡುವಂಥ ಏರಿಯಾ ಇಲ್ಲಿದೆ. ಸೊ ಏನು ಮಾಡಬೇಕು ಇವಾಗ, ಇದನ್ನು ನಾನು ಫೀಸಿಬಲ್ ರೀಜನ್ ಅಂತ ತಗೊಳ್ಬೇಕು. ಇಲ್ಲಿ ಎ, ಬಿ, ಸಿ ಮತ್ತು ಡಿ ಅಂತ ತಗೊಳ್ಳೋಣ. ಕೆಲವೊಬ್ಬರು ಒರಿಜಿನನ್ನು ಓ ಅಂತ ತಗೊಳ್ಬೋದು, ಓ ಅಂತಾದರೂ ತಗೊಳ್ಳಿ, ಎ ಬಿ ಸಿ ಡಿ ತಗೊಳ್ಳಿ, XYZ ತಗೊಳ್ಳಿ, ಯಾವುದೇ ತಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಎ, ಬಿ, ಸಿ ಮತ್ತು ಡಿ ಇದು 4 ಕಾರ್ನರ್ ಪಾಯಿಂಟ್ಸ್ ಆಯಿತು. ಇವಾಗ ನೋಡಿ, ಎದಲ್ಲಿ 0,0 ಕೋಆರ್ಡಿನೇಟ್ ವ್ಯಾಲ್ಯೂ ಇರುತ್ತೆ ಒರಿಜಿನಲ್ಲಿ. ಬಿದಲ್ಲಿ ಇದು x ಈಕ್ವಲ್ ಟು 200 ಅಂತ ವ್ಯಾಲ್ಯೂ ಬಂದದ್ದಿತ್ತು. ಸೊ x ವ್ಯಾಲ್ಯೂ 200, y ವ್ಯಾಲ್ಯೂ x ಆಕ್ಸಿಸ್ ಮೇಲೆ 0 ಇರುತ್ತೆ. ಸೊ 200,0 ಅಂತ ಆಯಿತು. ನೆಕ್ಸ್ಟ್ ಇಲ್ಲಿ ಡಿಗೆ ಈ 60 ಅನ್ನೋ ವ್ಯಾಲ್ಯೂ y ವ್ಯಾಲ್ಯೂ ಇರುತ್ತೆ. ಸೊ ದ್ಯಾಟ್ ಇದು 60 ಅಂತ ಏನು ಬರುತ್ತೋ
ಅದು ವ್ಯಾಲ್ಯೂ ಬರುತ್ತೆ, ಎಕ್ಸ್ ವ್ಯಾಲ್ಯೂ 0 ಇರುತ್ತೆ. ಸೊ 0,60 ಅಂತ ಹೇಳಿ ಈ ಡಿಗೆ ನನಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಿಗೆ, ಈ ಪಾಯಿಂಟ್ಗೆ ನಾನು ಎಕ್ಸಾಕ್ಟ್ಲಿ ವ್ಯಾಲ್ಯೂಸ್ ಎಷ್ಟು ಬರೀಬೇಕು ಅಂತಂದರೆ, ಈ ಎರಡು ಈಕ್ವೇಷನ್ಸ್, ಇದೊಂದು ಈಕ್ವೇಷನ್ ಮತ್ತು ಇದೊಂದು ಈಕ್ವೇಷನ್ ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಬೇಕು. ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡೋಕ್ಕೆ ಇಲ್ಲಿ ಎಕ್ಸ್ ವೈ, ಇಲ್ಲೂ ಎಕ್ಸ್ ವೈ ಕೊಟ್ಟಿಲ್ಲ ನಮಗೆ ಕೊಟ್ಟಿರೋದೇನು, ಇಲ್ಲಿ y ಮಾತ್ರ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ವೈ ಕೊಟ್ಟಿದ್ದಾರೆ. ಆದರೂ ಸಾಲ್ವ್ ಮಾಡೋಣ. ಏನು, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 200 ಒಂದು ಈಕ್ವೇಷನ್ ಇತ್ತು, ಇನ್ನೊಂದು ಈಕ್ವೇಷನ್ y ಇಸ್ ಈಕ್ವಲ್ ಟು 60 ಇತ್ತು. y ಇಸ್ ಈಕ್ವಲ್ ಟು 60 ಇದ್ದದ್ದು ವ್ಯಾಲ್ಯೂ ನನಗೆ ಡೈರೆಕ್ಟ್ ಆಗಿ ಒಂದು ವ್ಯಾಲ್ಯೂ ಸಿಕ್ಬಿಡ್ತಾ ಇದೆ. ಸೊ y ಇಸ್ ಈಕ್ವಲ್ ಟು 60 ಇದೆ ಅಲ್ಲ, ಅದನ್ನ ನಾನು ಏನು ಮಾಡ್ತೀನಿ, ಈ ವ್ಯಾಲ್ಯೂಗೂ ಕೂಡ y ಇಸ್ ಈಕ್ವಲ್ ಟು 60ನೇ ಆಗುತ್ತೆ. ಎಕ್ಸ್ y ಬರಿಬೇಕು. ಸೊ y ಅನ್ನು ನಾನು ಇಲ್ಲಿ 60 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಈ y ಈಕ್ವಲ್ ಟು 60ನ ಈ ಎಕ್ಸ್ ದಲ್ಲಿ ಹಾಕಿದ್ರೆ, ಅಂದ್ರೆ ಈ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 200 ಅಂತ ಇರೋದ್ರಲ್ಲಿ ಎಕ್ಸ್ ಪ್ಲಸ್ 2 ಮತ್ತೆ y ಇಸ್ ಈಕ್ವಲ್ ಟು 60ನ ನಾನು ಇಲ್ಲಿ ಬರೆದ್ರೆ ಈಕ್ವಲ್ ಟು 200 ಇಲ್ಲೇ ಇದೆ. ಸೊ ಎಕ್ಸ್ ಪ್ಲಸ್ 2 ಇಂಟು 60 ಮಾಡಿದ್ರೆ 120 ಆಯಿತು, ಈಕ್ವಲ್ ಟು 200. ಎಕ್ಸ್ ಇಸ್ ಈಕ್ವಲ್ ಟು ಈ 200 ಆಸ್ ಇಟ್ ಈಸ್ ಮೈನಸ್ 120 ಆಗತ್ತೆ. ಈ ಪ್ಲಸ್ 120 ಈ ಕಡೆ ಹೋದ್ರೆ ಮೈನಸ್ 120. ಸೊ ಎಕ್ಸ್ ಈಕ್ವಲ್ ಟು 80 ಅಂತ ಬರುತ್ತೆ. 200 ಮೈನಸ್ 120 ಮಾಡಿದ್ರೆ 80 ಅಂತ ವ್ಯಾಲ್ಯೂ ಬಂತು. ಇಲ್ಲಿ ಎಕ್ಸ್ ವ್ಯಾಲ್ಯೂ 80 ಬರುತ್ತೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ 80 ಎಕ್ಸ್ ವ್ಯಾಲ್ಯೂ ಆಯಿತು, 60 ವೈ ವ್ಯಾಲ್ಯೂ ಆಯಿತು. ಸೊ 60 ಮತ್ತು 80 ರೆಸ್ಪೆಕ್ಟಿವ್ಲಿ ಎಕ್ಸ್ ಈಕ್ವಲ್ ಟು 80, ವೈ ಈಕ್ವಲ್ ಟು 60 ವ್ಯಾಲ್ಯೂ ನಮಗೆ ಸಿಕ್ಕದ್ದಾಯಿತು. 4 ಕೋಆರ್ಡಿನೇಟ್ ಪಾಯಿಂಟ್ಸ್ಗೆ ವ್ಯಾಲ್ಯೂ ಸಿಕ್ಕಿದೆ. ವ್ಯಾಲ್ಯೂ ಸಿಕ್ಕ ಮೇಲೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಅಂತ ತಗೊಳ್ಳೋದು ಮತ್ತೆ ಝಡ್ ಕ್ಯಾಲ್ಕುಲೇಟ್ ಮಾಡೋದು. ಕಾರ್ನರ್ ಪಾಯಿಂಟ್ಸ್ ಮತ್ತೆ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಾರ್ನರ್ ಪಾಯಿಂಟ್ ಯಾವ್ದ್ಯಾವ್ದು ಬಂತು, ಎ, ಬಿ, ಸಿ ಮತ್ತೆ ಡಿ. ಎಗೆ 0,0 ಇದೆ ವ್ಯಾಲ್ಯೂ. ಓಕೆ, ಎಗೆ 0,0 ಈ ವ್ಯಾಲ್ಯೂ. ಬಿ 200 ಇಂಟು 200,0. ನೆಕ್ಸ್ಟ್ ಸಿಗೆ 80,60. 80,60. ನೆಕ್ಸ್ಟ್ ಡಿಗೆ ಏನಿದೆ 0,60 ಇದೆ. 0,60. ಈಗ ಝಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಝಡ್ ಅಂದರೆ 3x ಪ್ಲಸ್ 5y ಅಂತ ಕೊಟ್ಟಿದ್ರು. ಎಷ್ಟಿತ್ತು ಝಡ್ ವ್ಯಾಲ್ಯೂ, 3x ಮತ್ತೆ 5y ಅಂತ ಕೊಟ್ಟಿದ್ರು. ಓಕೆ, 3x ಪ್ಲಸ್ 5y ಅಂತ ಆನ್ಸರ್ ಇದ್ದಂಥದ್ದು. ಎಕ್ಸು ಮತ್ತು y ವ್ಯಾಲ್ಯೂ ಇಲ್ಲಿ 0 0 ಹಾಕಿದ್ರೆ ಇಲ್ಲಿ 0 ಆಯಿತು ವ್ಯಾಲ್ಯೂ. 200 ಇಂಟು 3 ಮಾಡಿದ್ರೆ 600 ಮತ್ತು ನೆಕ್ಸ್ಟು y ವ್ಯಾಲ್ಯೂ 0 ಇದೆ. ಸೊ ಇಲ್ಲಿ 600 ಆಯಿತು. 80 ಮತ್ತು 60, 80 ಮಲ್ಟಿಪ್ಲೈಡ್ ಬೈ 3 ಮಾಡಿದ್ರೆ 240, 60 ಮಲ್ಟಿಪ್ಲೈಡ್ ಬೈ 5 ಮಾಡಿದ್ರೆ 300, 300 ಪ್ಲಸ್ 240 ಮಾಡಿದ್ರೆ ಇಲ್ಲಿ 540 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ 3 ಮಲ್ಟಿಪ್ಲೈಡ್ ಬೈ 0 ಮಾಡಿದ್ರೆ 0 ಆಯಿತು. 60 ಮಲ್ಟಿಪ್ಲೈಡ್ ಬೈ 5 ಈಕ್ವಲ್ ಟು 300. ಇಷ್ಟು ನನಗೆ ವ್ಯಾಲ್ಯೂಸ್ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮೈಸ್ ಕೊಟ್ಟಿದ್ದಾರಾ, ಮಿನಿಮೈಸ್ ಕೊಟ್ಟಿದ್ದಾರಾ? ಮ್ಯಾಕ್ಸಿಮೈಸೇಷನ್ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಇದರಲ್ಲಿ, 600 ಮ್ಯಾಕ್ಸಿಮಮ್. ಸೊ ಇದು ನನಗೆ ಆನ್ಸರ್ ಆಗತ್ತೆ. ದೇರ್ ಫೋರ್ ಆಪ್ಟಿಮಲ್ ಸೊಲ್ಯೂಷನ್ ಈಸ್ ಬಿ 200,0 with z equal to 600. with z equal to 600 ಅನ್ನೋದು ನನಗೆ ಆಪ್ಟಿಮಲ್ ಆನ್ಸರ್ ಆಗಿ ಸಿಗತ್ತೆ. ಸೊ ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗಿ ನೀವೆಲ್ಲ ಇದನ್ನಷ್ಟೆಲ್ಲ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಖಂಡಿತ ಸಿಗತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್?